ಡಿಕೆಶಿ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಗೆ ಸರ್ಕಸ್ ಜೋರಾಗಿ ನಡೀತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಚರ್ಚೆಗೆ ಬೀಳುತ್ತಾ ಬ್ರೇಕು ಅಂತಿಮವಾಗಿ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇರೋದು. ದೆಹಲಿಗೆ ತೆರಳಿರುವಂತದ್ದು ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು. ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್, ಹಾಗೇನೆ ಸಿದ್ದರಾಮಯ್ಯನವರು, ಹಾಗೇನೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ಇವತ್ತು ಚರ್ಚೆ ಮಾಡಿದ್ದಾರೆ. ರಾಹುಲ್ ಖರ್ಗೆ, ವೇಣು, ಸುರ್ಜೇವಾಲರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಹೈಕಮಾಂಡ್ನ ನಾಯಕರುಗಳ ಜೊತೆಗೆ ಖುದ್ದಾಗಿ ಮಾತುಕತೆ ಮಾಡಲಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಗಂಭೀರವಾದಂಥ ಚರ್ಚೆಗಳಾಗಲಿದೆ. ಉಳಿದ 20 ಖಾಲಿ ಸ್ಥಾನಗಳನ್ನು ತುಂಬುವ ಬಗ್ಗೆ ಚರ್ಚೆ. 13 ಜನರನ್ನು ಆಯ್ಕೆ ಮಾಡಿದ್ರು, ಇನ್ನು 20 ಸ್ಥಾನಗಳನ್ನು ಆಯ್ಕೆ ಮಾಡಬೇಕಾಗತ್ತೆ. ಈ 20 ಸ್ಥಾನಕ್ಕೆ 60 ಮಂದಿ ಕ್ಯೂನಲ್ಲಿ ನಿಂತಿದ್ದಾರೆ. ನಂಗೆ ಅವಕಾಶ ಕೊಡಿ, ನಾನು ಹಿರಿಯ, ನಾನು ವಲಸಿಗ, ನಾನು ಮೂಲ, ನಾನು ಇನ್ನೊಂದು ಮತ್ತೊಂದು, ಅವ್ರ ಆಪ್ತರ ಬಣ, ಇವ್ರ ಆಪ್ತರ ಬಣ, ಈ ಥರದ್ದೆಲ್ಲ ನಡೀತಾನೆ ಇದೆ. ಒಂದು 3-4 ಸ್ಥಾನವನ್ನು ಹಾಗೆ ಉಳಿಸ್ಕೊಳ್ಬಹುದು. ಬಿಕಾಸ್ ಒಮ್ಮೆಲೆ ಅನೌನ್ಸ್ ಮಾಡಿಬಿಟ್ರೆ ಏನಾದರೂ ಅಸಮಾಧಾನಗಳು ಸ್ಫೋಟ ಆದರೆ ಕಷ್ಟ ಆಗುತ್ತೆ. 3-4 ಹಾಗೆ ಇಟ್ಕೊಂಡ್ರೆ ಒಂದೆಲ್ಲರೂ ಸಮಾಧಾನ ಮಾಡಿ, ಸಮಾಧಾನವೇ ಆಗದಿದ್ದವ್ರಿಗೆ ಆ ಸ್ಥಾನವನ್ನು ಕೊಡೋಣ ಅಂತ. ಸೊ ಹಾಗಾಗಿ ಒಂದು 15ರಿಂದ 17 ಸ್ಥಾನ ಭರ್ತಿ ಮಾಡಬಹುದು ಅಂತ ಕಾಣಿಸುತ್ತೆ. ಆದರೆ ಲಾಭಿ ಮಾಡೋರು ಸಿಕ್ಕಾಬಿಟ್ಟೆ ಲಾಭಿ ಮಾಡ್ತಾ ಇದ್ದಾರೆ. ಆಲ್ರೆಡಿ 3 ವರ್ಷ 1.5 ತಿಂಗಳು ಆಗೇ ಹೋಯಿತು. ಡಿ ಕೆ ಶಿವಕುಮಾರ್ ಅವರು CM ಆಗೇನೆ 1.5 ತಿಂಗಳು ಆಗೋಯ್ತು. ಹೀಗಿರಬೇಕಾದ್ರೆ ಇನ್ನೂ ಟೈಮ್ ಯಾಕೆ ಅನ್ನೋ ಪ್ರಶ್ನೆಗಳಿತ್ತು. ಫೈನಲಿ ಒಂದು ಅಂತಿಮ ಹಂತಕ್ಕೆ ಬಂದಂಗಿದೆ. 2ನೇ ಹಂತದಲ್ಲಿ 15ರಿಂದ 17 ಸ್ಥಾನ ಭರ್ತಿಗೆ ನಿರ್ಧಾರ ಸಾಧ್ಯತೆ. 2-3 ಸ್ಥಾನಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ, ಅಸಮಾಧಾನ ನೋಡಿಕೊಂಡು ಮತ್ತೆ ಭರ್ತಿ ಬಗ್ಗೆ ಆಲೋಚನೆ. ಬಹುತೇಕ ಸಂಪುಟ ವಿಸ್ತರಣೆಗೆ ಇವತ್ತೇ ತಾರ್ಕಿಕ ಅಂತ್ಯ ಸಿಗ್ಬೋದು. ಯಾರಿಗೆ ಅವಕಾಶ ಅನ್ನೋದನ್ನು ನಿರ್ಧರಿಸುವಂಥ ಸಾಧ್ಯತೆ ಇದೆ. 2-3 ದಿನಗಳ ಒಳಗೆ ಪಟ್ಟಿ ಬಿಡುಗಡೆಯ ಸಾಧ್ಯತೆ ಕೂಡ ಇದೆ. ಸೊ ಯಾರನ್ನೆಲ್ಲ ಆಯ್ಕೆ ಮಾಡ್ತಾರೆ ಅಂತ ಇವತ್ತೇ ಫೈನಲೈಸ್ ಮಾಡ್ಬೋದಾದಂಥ ಚಾನ್ಸಸ್ ಇದೆ. ಒಂದು 3-4 ಹಾಗೆ ಉಳಿಸ್ಕೊಳ್ತಾರೆ ಅಂತ ಕಾಣಿಸುತ್ತೆ. ಅದೇ ನಾನು ಆಗಲೇ ಹೇಳದ್ನಲ್ಲ, ತೀವ್ರ ಅಸಮಾಧಾನ ಅಂತಂದಾಗ ಆಯಿತು ಅವ್ರಿಗೆ ಅದೊಂದು ಸ್ಥಾನ ಕೊಡಿ ಅಂತ ಹೇಳಬಹುದೇನೋ. ಬಟ್ ತುದಿಗಾಲಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ, ನಾನು ಸಚಿವ ಆಗಬೇಕು ಅಂತ. CM ಮೇಲೆ ಕೆಲವರು ಒತ್ತಡ ಹೇರ್ತಾ ಇದ್ದಾರೆ, ಆಮೇಲೆ DCM ಮೇಲೆ ಕೆಲವರು ಒತ್ತಡ ಹೇರ್ತಾ ಇದ್ದಾರೆ, KPCC ಅಧ್ಯಕ್ಷರ ಮೇಲೆ ಕೆಲವರು ಒತ್ತಡ ಹೇರ್ತಾ ಇದ್ದಾರೆ, ಮಾಜಿ CM ಸಿದ್ದರಾಮಯ್ಯನವ್ರ ಮೇಲೆ ಕೆಲವರು ಒತ್ತಡ ಹೇರ್ತಾ ಇದ್ದಾರೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೇ ಕೆಲವರು ಒತ್ತಡ ಹೇರ್ತಾ ಇದ್ದಾರೆ. ಅನೇಕರು ಈಗ ಮೊದಲ ಹಂತದಲ್ಲಿ ಯಾರೆಲ್ಲ ಆಯ್ಕೆ ಆಗಿಲ್ಲ ಅವರಂತೂ ನಿಗಿ ಕೆಂಡ ಆಗಿದ್ದಾರೆ. ನನ್ನನ್ನು ಆಯ್ಕೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ರೇಸ್ನಲ್ಲಿ ತುಂಬ ಜನ ಇದ್ದಾರೆ. ಹೊಸಬರು ಕೂಡ ನಮ್ಗೆ ಅವಕಾಶ ಸಿಗ್ಬೋದು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಹಾಗಾಗಿ ಇವತ್ತು ಸಂಜೆ ಒಳಗೆ ಫೈನಲೈಸ್ ಆಗಬಹುದಾದ ಸಾಧ್ಯತೆ ಇದೆ. ಹೆಂಗೆ ಆಯ್ಕೆ ಮಾಡ್ತಾರೆ, ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡ್ತಾರೆ, ಆಮೇಲೆ ಇಲ್ಲಿ ಅದನ್ನು ಹೇಗೆ ಸಮಾಧಾನ ಪಡಿಸ್ತಾರೆ, ಸಬೂಬುಗಳನ್ನು ಕೊಡ್ತಾರೆ, ಆಮೇಲೆ ಆಗುವಂಥ ಬ್ಲಾಸ್ಟನ್ನು ಹೆಂಗೆ ಸರಿಪಡಿಸ್ಕೊಳ್ತಾರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಆಗಿದೆ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ CM ಸಿದ್ದರಾಮಯ್ಯನವರು, KPCC ಅಧ್ಯಕ್ಷರು ತೆರಳಿದ್ದಾರೆ ದೆಹಲಿಗೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಬಹುದಿನಗಳಿಂದ ಕಾಯ್ಕೊಂಡು ತುದಿಗಾಲಲ್ಲಿ ನಿಂತವ್ರಿಗಿದ್ದಾರೆ. ಇವತ್ತು ಎಲ್ಲವೂ ಅಂತಿಮ ಆಗಬಹುದಾದ ಸಾಧ್ಯತೆ ಇದೆಯಾ ಶಿವು? ಸಂಪುಟ ವಿಸ್ತರಣೆ ಕಳೆದ 15 ದಿನಗಳ ಹಿಂದೆ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ರ, ಅದು ಸೈಲೆಂಟ್ ಆಗಿತ್ತು ಇಲ್ಲಿಯವರೆಗೆ. ಈಗ ರಾಹುಲ್ ಗಾಂಧಿ ದೆಹಲಿಗೆ ವಾಪಸ್ ಆಗಿರೋದ್ರಿಂದ ಸಂಪುಟ ವಿಸ್ತರಣೆ ಚರ್ಚೆಗೆ ಮತ್ತಷ್ಟು ರೆಕ್ಕೆ ಪುಕ್ಕಗಳು ಬಂದಿದೆ. ನಿನ್ನೆ ಸಂಜೆ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷ ಹರಿಪ್ರಸಾದ್, CM ಡಿ ಕೆ ಶಿವಕುಮಾರ್ ಹಾಗೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸೊ ಇವತ್ತು ವರಿಷ್ಠ ನಾಯಕರ ಜೊತೆ ಅವರು ಚರ್ಚೆಯನ್ನ ಮಾಡಲಿದ್ದಾರೆ. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿ ಈಗಾಗಲೇ ಪಟ್ಟಿಯ ಜೊತೆ ತೆರಳಿದ್ದಾರೆ. CM ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಒಂದೊಂದು ಪಟ್ಟಿಯನ್ನ ಹಿಡದೆ ಹೊರಟಿದ್ದಾರೆ. ಆ ಪಟ್ಟಿಯಲ್ಲಿರುವಂತಹ ಹೆಸರುಗಳಲ್ಲಿ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಯಾರನ್ನ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಪಟ್ಟಿಯನ್ನ ಫೈನಲ್ ಮಾಡಲಾಗತ್ತೆ. ಇವತ್ತು ಬಹುತೇಕವಾಗಿ ಸುಮಾರು 15ರಿಂದ 17 ಸಚಿವರ ಒಂದು ಆಯ್ಕೆಯನ್ನ ಮಾಡಬಹುದು. 20ರ ಒಳಗೆ ಒಂದು ಅಧಿಕೃತವಾಗಿ ಆ ಪಟ್ಟಿಯನ್ನ ರಿಲೀಸ್ ಮಾಡಲಾಗತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ರಾಜ್ಯ ರಾಜಕಾರಣ ಈಗ ಸಂಪೂರ್ಣವಾಗಿ ದೆಹಲಿಗೆ ಶಿಫ್ಟ್ ಆಗಿದೆ. ಸುಮಾರು 20ಕ್ಕೂ ಹೆಚ್ಚು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಶಾಸಕರು ಕೂಡ ದೆಹಲಿಯಲ್ಲೇ ಕಳೆದ 4-5 ದಿನಗಳಿಂದ ಇದ್ದಾರೆ. ಕೆಲವರು ನಿನ್ನೆ ರಾತ್ರಿ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನ ತರ್ತಾ ಇದ್ದಾರೆ. ಹಾಗೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರ ಮೇಲೂ ಕೂಡ ಡಿಮ್ಯಾಂಡ್ ಅನ್ನ ಈಗ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯಲ್ಲಿ ಶುರುವಾಗತ್ತೆ ನೀತಿ.
ಓಕೆ. ಶಿವು, ಕೊನೆಯದಾಗಿ ಇನ್ನೊಂದು 3 ಸ್ಥಾನನ ಉಳಿಸ್ಕೊಳ್ಬಹುದಾದ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆ ಲೆಕ್ಕಾಚಾರ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ಸಿಗೆ ವರ್ಕೌಟ್ ಆಗಬಹುದು ಅಂತ? ಇತಿ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಇನ್ನು 20 ಸ್ಥಾನಗಳೀಗ ಖಾಲಿ ಇದೆ. 20 ಭರ್ತಿ ಮಾಡಿದ್ದೆ ಆದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸುಮಾರು 40ಕ್ಕೂ ಹೆಚ್ಚಿದ್ದಾರೆ. ಹಾಗಾಗಿ ಮುಂದೆ ಅಸಮಾಧಾನಗಳು ಹೇಳಬಹುದು, ಅವರ ಬೆಂಬಲಿಗರನ್ನ ಮುಂದೆ ಬಿಟ್ಟು ಪ್ರತಿಭಟನೆಗಳು ಆ ರೀತಿಯಾಗಿ ನಡೆಯುತ್ತೆ. ಸೊ ಇದಕ್ಕೆ ಕಡಿವಾಣವನ್ನ ಹಾಕ್ಬೇಕು, ಅವಕಾಶವನ್ನ ಮಾಡ್ಕೊಡ್ಬಾರ್ದು. ನಾವು ಇದಕ್ಕೆ ಉಪಾಯ ಅಂದ್ರೆ ಇನ್ನು 2-3 ಸ್ಥಾನಗಳನ್ನ ಖಾಲಿ ಉಳಿಸ್ಕೊಳ್ಳೋದು, ನಿಮ್ಗೆ ಅಲ್ಲಿ ಅವಕಾಶವನ್ನ ಮಾಡ್ಕೊಡ್ತೇವೆ ಅಂತೇಳಿ ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡುವ ಭಾಗವಾಗಿ ಸುಮಾರು 15ರಿಂದ 17 ಸಚಿವ ಸ್ಥಾನವನ್ನ ಈಗ ಭರ್ತಿ ಮಾಡೋದು, 3 ಸ್ಥಾನಗಳನ್ನ ಹಾಗೆ ಉಳಿಸಿಕೊಳ್ಳುವಂತ ಒಂದು ಪ್ಲಾನ್ ಅನ್ನ ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳಿದೆ. ಯಾಕೆಂದ್ರೆ ಯಾರಿಗೆ ಇಲ್ಲಿ 17ರಲ್ಲಿ ಅವಕಾಶಗಳು ಸಿಕ್ಕಿರೋದಿಲ್ಲ ಅಂತವರನ್ನ ಸಮಾಧಾನ ಮಾಡಿ ಮುಂದೆ 3 ಸ್ಥಾನಗಳು ಖಾಲಿ ಇರುತ್ತೆ, ಅಲ್ಲಿ ನಿಮ್ಗೆ ಅವಕಾಶವನ್ನ ಮಾಡ್ಕೊಡ್ತೇವೆ ಅಂತ ಹೇಳಿ ಯಾರು ಪ್ರಬಲವಾಗಿ ಹೆಚ್ಚು ಜೋರಾಗಿ ಘರ್ಷಣೆಗೆ ಇಳಿತಾರೆ ಅಂತವ್ರಿಗೆ ಅವಕಾಶವನ್ನು ಮಾಡಿಕೊಡುವಂತ ಪ್ರಯತ್ನಗಳಿದೆ. ಸೊ ಹಾಗಾಗಿ ಈ 2ನೇ ಹಂತದಲ್ಲಿ 15ರಿಂದ 17 ಸಚಿವ ಸ್ಥಾನಗಳನ್ನ ತುಂಬಬಹುದು ಅನ್ನುವಂಥದ್ದಿದೆ. ಒಂದು ವೇಳೆ ಏನಾದ್ರೂ ಇಲ್ಲ ಮಾಡಿ ಮುಗಿಸೋಣ ಮತ್ತೆ ಚುನಾವಣೆಗಳು ಎದುರಾಗತ್ತೆ ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ನಿರ್ಧಾರಕ್ಕೆ ಬಂದಿದ್ದೆ ಆದ್ರೆ ಎಲ್ಲ 20 ಸ್ಥಾನಗಳನ್ನು ಕೂಡ ತುಂಬುವಂತಹ ಸಾಧ್ಯತೆಗಳು ಕೂಡ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.